ಇನ್ನು ಸರ್ಕಾರದ ವಿರುದ್ಧ ಮಠಾಧೀಶರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ದೂರು ಸಲ್ಲಿಸೋದಕ್ಕೆ ಶ್ರೀಗಳು ಸಜ್ಜಾಗಿದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ, ನಾರಾಯಣ ಗುರುಪೀಠ ಶಕ್ತಿಪೀಠದ ಸ್ವಾಮೀಜಿ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಬಸವನಾಗಿದೇವ ಶರಣ ಸ್ವಾಮೀಜಿಯಿಂದಲೂ ಕೂಡ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಿಎಂ, ಡಿಸಿಎಂ, ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಏನು ವಿಧಾನಸೌಧದಲ್ಲಿ ಮಾಡ್ತಕ್ಕಂಥ ಸಭೆ ಅಲ್ಲ, ಅದು ಸ್ವಂತ ಸಭೆ. ಅದು ಗೌರ್ಮೆಂಟು ತಪ್ಪಾಗಿ ಮಾಡಿದೆ. ಅದೇ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಮಾಡಿರ್ತಕ್ಕಂಥದ್ದು ದುರಂತ. ಅಲ್ಲಿ ಜನ ಸೇರುವಂಥ ಅಷ್ಟು 5 ಲಕ್ಷ ಜನ ಸೇರುವಂಥ ಒಂದು ವೇದಿಕೆ ಅಲ್ಲ. ಅಲ್ಲಿ ತುಂಬ ಜಾಗನೂ ಇಲ್ಲ. ಅಷ್ಟು ಜನನು ಒಳಗಡೆ ಸೇರಿಸಿ ಒಂದು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ರಾಜಕಾರಣಿಗಳೆಲ್ಲ ಸೇರಿ ಮಾಡಿರ್ತಕ್ಕಂಥ ಈ ಹುನ್ನಾರ ನಮ್ಮ ಬಡ ಜನತೆಗೆ ಪೆಟ್ಟು ಬಿದ್ದಿದೆ. 11 ಜನ ಇವತ್ತಿನ ದಿನ ಏನು ಬಡ ನಮ್ಮ ಹಿಂದುಳಿದ ಸಮಾಜದ ಬಂಧುಗಳು ಏನು ಸಾವಿಗೀಡಾಗಿರ್ತಾರೆ, ಅವರ ಪ್ರತಿಯೊಬ್ಬ ತಂದೆ ತಾಯಿಗಳು ಇವತ್ತು ನೋವಿನಲ್ಲಿ ಕಣ್ಣೀರಿನ ಕೋಡಿಯಲ್ಲಿ ನೆಲಿತಾ ಇದ್ದಾರೆ. ನಾವು ಅದನ್ನು ನೋಡಿ ಟಿ ವಿನಲ್ಲಿ ನಮಗೂ ಭಾಳ ದುಃಖ ಆಗಿದೆ. ಹಾಗಾಗಿ ನಾವು ಈ ತೀರ್ಮಾನ ತೊಗೊಂಡಿದ್ದೀವಿ. ನಾವು ಇವತ್ತು ಬೆಂಗಳೂರಲ್ಲೂ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದೀರಿ. ನೀವೆಲ್ಲ ಏನು ರಾಜಕೀಯದಲ್ಲಿದ್ದೀರಿ, ಎಲ್ಲರೂ ನೀವು ರಾಜೀನಾಮೆ ಕೊಟ್ಟು, ತಪ್ಪಾಗಿದೆ ನೀವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳು ತಪ್ಪಾಗ್ತಾ ಇದ್ದಾವೆ, ಸರಿಯಾದ ರೀತಿಯಲ್ಲಿ ನೀವು ಮಾಡಬೇಕು. ರಾಜ್ಯ ನಿಮಗೆ, ಜನತೆ ನಿಮಗೆ ಅಧಿಕಾರ ಕೊಟ್ಟಿದೆ, ಅದನ್ನು ತಪ್ಪು ದಾರಿನಲ್ಲಿ ನೀವು ತಗೊಂಡು ಹೋಗಬಾರ್ದು. ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ನೀವು ನಮ್ಮ ಏನು ಈ 11 ಜನ ಸಾವಿಗೆ ಎಲ್ಲರಿಗೂ ಪರಿಹಾರ ರೂಪದಲ್ಲಿ ಒಬ್ಬೊಬ್ಬರಿಗೆ 1 ಕೋಟಿ ಅನುದಾನ ನೀವು ಕೊಡಲೇಬೇಕು. ಅವರ ತಂದೆ ತಾಯಿ ದೇಶಕ್ಕೆ ಯಾವುದೋ ರೀತಿ ಉಳಿತ ಮಾಡತಕ್ಕಂಥ ಒಂದು ಅಲ್ಲ ಇದು. ಆದ್ದರಿಂದ ಇದು ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ವರ್ಷ ಆದರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ರೀತಿಯ ಒಂದು ಘಟನೆ ಆದ ಮೇಲೆ ಒಬ್ಬ ಹಿಂದುಳಿದ ವರ್ಗದ ಕಮಿಷನರನ್ನು ಸೇರಿ ಅವರನ್ನ ಬೆಲೆ ಕೊಟ್ಟಿದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳ. ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಕಮಿಷನರ್ನ ಸಸ್ಪೆಂಡ್ ಮಾಡಿದಷ್ಟೇ ಆಗೋದಿಲ್ಲ. ಇದಕ್ಕೆ ಬಹಳ ದೊಡ್ಡ ಜವಾಬ್ದಾರಿ. ನಮಗೇನು ಅನುಮಾನ ಅಂದರೆ, ಮುಖ್ಯಮಂತ್ರಿ ಇದರಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಇರಬಹುದು, ಆದರೆ ಅವ್ರಿಗೆ ಒಂದಷ್ಟು ಮಾಹಿತಿಗಳ ಕೊರತೆ ಇರಬಹುದು. ಆದರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಶಿವಕುಮಾರ್ ಅವರು ಇದನ್ನು ನೈತಿಕ ಹೊಣೆ ಹೊತ್ತು ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಪ್ರಿಯಾಂಕರ್ಗೆ ಹೇಳುತ್ತಾರೆ, ವಿ ಹ್ಯಾವ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಆ ಟೇಕ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅದು ಏನು ಜನರಿಗೆ ಒಂದಷ್ಟು ಸಮಾಧಾನ ಆಗುವ ರೀತಿಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಈಗ ತಾವೇನು ಹೇಳ್ತೀರಿ, ಈಗ ಕುಂಭಮೇಳೆಯಲ್ಲಿ ಒಂದಷ್ಟು ಜನ ಸತ್ತು ಹೋಗಿದ್ದೀರಿ, ರಾಜ್ಕುಮಾರ ವಿಷಯದಲ್ಲಿ ಮಾತಾಡ್ತಾ ಆವತ್ತಿನ ಘಟನೆಯನ್ನು ನೆನಪಿಸ್ಕೊಳ್ತೀರಿ, ಬೇರೆ ಬೇರೆ ಘಟನೆ ಹೇಳ್ತೀರಿ. ಸರ್, ಆ ಘಟನೆಗಳು ಇದು ಡಿಫ್ರೆಂಟ್ ಇದೆ. ಯಾಕಂದರೆ ಇದು ರಾಜ್ಯಕ್ಕೆ ಸಂಬಂಧ ಇಲ್ಲ ಅಂತ ಒಂದು ವಿಷಯ, ಎಲ್ಲೋ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನು ತಲೆ ಮೇಲೆ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳ ವಿರುದ್ಧ, ಉಪಮುಖ್ಯಮಂತ್ರಿಗಳ ವಿರುದ್ಧ ಮತ್ತು ಹೋಮ್ ಮಿನಿಸ್ಟರ್ ವಿರುದ್ಧ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.